ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್. ಇವತ್ತಿನ ವಿಡಿಯೋದೊಳಗೆ ಏನು ನೋಡೋದಂದ್ರೆ ಆಟೋ ಸೀರೀಸ್ ನಂಬರ್ನ ಹೆಂಗೆ ಕೊಡೋದು, ಮತ್ತು ಎಟ್ ಎ ಟೈಮ್ ಒಂದು ಸಲ ಸೀಕ್ವೆನ್ಸ್ ನಂಬರ್ನ ಹೆಂಗೆ ಕೊಡೋದು, ಮತ್ತು ಯಾವುದೇ ನಂಬರ್ ರೋನ ಅಥವಾ ಕಾಲಮ್ನ ಡಿಲೀಟ್ ಮಾಡಿದ್ರು ಸಹ ಯಾವುದೇ ನಂಬರ್ ಸ್ಕಿಪ್ ಆಗ್ಲಂಗೆ ಹೆಂಗೆ ನೋಡೋದು ಅಂತ ಈ ವಿಡಿಯೋದಾಗ ನೋಡೋಣ. ಒಂದು ಎಕ್ಸಾಂಪಲ್ ತೊಗೊಂಡೆ ನಾನು. ಸೀರಿಯಲ್ ನಂಬರು, ಎಂಪ್ಲಾಯ್ ಐ ಡಿ, ಎಂಪ್ಲಾಯ್ ನೇಮ್, ಡಿಪಾರ್ಟ್ಮೆಂಟ್, ಸಿಟಿ ಅಂತ ಹೇಳಿ. ಈಗ ಏನು ಮಾಡಬೇಕು, ಈ ಸೀರಿಯಲ್ ನಂಬರ್ ಬ್ಲ್ಯಾಂಕ್ ಐತಿ. ಬೇಕಾದ್ರೆ ನಾವು ಸೀರಿಯಲ್ ನಂಬರ್ ಕೊಡ್ಬೇಕಂದ್ರೆ ಏನು ಮಾಡ್ತೀವಿ ನಾವು ಓಲ್ಡ್ ಪ್ರಾಕ್ಟೀಸ್ನಾಗ ಅಂದ್ರೆ ಒಂದು ಎರಡು ಅಂದ್ಕೊಟ್ಟು ಉಳ್ಕೋದನ್ನ ಡ್ರ್ಯಾಗ್ ಮಾಡ್ಬಿಡ್ತಿದ್ವಿ ಹಿಂಗ ಅಂತ ಹೇಳಿ ಅವು ಆಟೋ ಫಿಲ್ ಹಾಕಿದ್ವು. ಇದ್ರಾಗ ಏನ್ ಡಿಸ್ಅಡ್ವಾಂಟೇಜ್ ಐತಂದ್ರ, ಈಗ ಒಂದ್ ಎರಡು ಯಾವ್ದಾರ ಕಾಲಮ್ ರೋಸ್ ಅಥವಾ ರೋಸ್ ಬೇಡ ಅಂತ ಹೇಳಿ ಡಿಲೀಟ್ ಮಾಡಿದ್ರ ಇಲ್ಲಿ ನಂಬರ್ ನೋಡಿ ಸ್ಕಿಪ್ ಆಗ್ಬಿಡ್ತಾವ. ಏನಂದ್ರ 2 ಹೋಗೈತಿ, 3 ಹೋಗೈತಿ, ಒಮ್ಮೆಲೆ 4ಗೆ ಜಂಪ್ ಆಗತ್ತದ, ಅಂದ್ರೆ ನಂಬರ್ ಸ್ಕಿಪ್ ಆಗ್ಬಿಡ್ತಾವ. ಈ ಟೈಪ್ ಆಗ್ಬಾರ್ದು ಅಂತ ಹೇಳಿದ್ರ ನಾವು ಎಷ್ಟೇ ರೋ ಡಿಲೀಟ್ ಮಾಡಿದ್ರು ನಂಬರ್ ಸೀರಿಯಲ್ ಆಗಿ ಮತ್ತು ಆಟೋಮೆಟಿಕ್ ಆಸ್ ಇಟ್ ಈಸ್ ಇರ್ಬೇಕು. ಹಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಒಂದು ಅಡ್ವಾನ್ಸ್ ಟೆಕ್ನಿಕ್ ಐತಿ. ಅಡ್ವಾನ್ಸ್ ಟೆಕ್ನಿಕ್ ಅಂದ್ರೆ ಒಂದು ಟ್ರಿಕ್ ಐತಿ. ಅದನ್ನ ಹೆಂಗ್ ಮಾಡೋಣ ನೋಡೋಣ. ಇದು ಮೊದಲೆಲ್ಲ ಡಿಲೀಟ್ ಮಾಡಿದೆ. ಫಸ್ಟ್ ಈಕ್ವಲ್ಸ್ ಏನ್ ಹಾಕ್ಬೇಕ, ರೋ ಫಂಕ್ಷನ್ ಅಂದ್ರೆ ಇದನ್ನೆಲ್ಲ ಹೆಂಗ್ ಮಾಡ್ಬೋದು ಅಂದ್ರೆ ರೋ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ರೋ ಓಪನ್ ಅಂಡ್ ಕ್ಲೋಸ್ ಬ್ರಾಕೆಟ್ ಕಾಮ -1. -1 ಅಂದ್ರೆ ಇಲ್ಲೊಂದು ನಾವು ಒಂದು ರೋ ಸ್ಕಿಪ್ ಮಾಡಾಕತ್ತೀವಿ. ಇಲ್ಲಿ ಅಂದ್ರೆ ಮೇಲೆ ಇಲ್ಲ ಹೆಡ್ಡಿಂಗ್ ಐತಲ್ಲ, ಹೆಡ್ಡಿಂಗ್ ಕಾಲಮ್, ಹೆಡ್ಡಿಂಗ್ ರೋನ ಸ್ಕಿಪ್ ಮಾಡಾಕತ್ತೇವೆ, ಅದಕ್ಕೆ -1. ಪ್ರೆಸ್ ಎಂಟರ್. ಇವಾಗ ಇಷ್ಟು ಇಲ್ಲಿ ಡಬಲ್ ಕ್ಲಿಕ್ ಮಾಡಿಬಿಟ್ರೆ ಆಟೋ ಎಲ್ಲ ಉಳ್ಕಾದ ನಂಬರ್ ಎಲ್ಲ ಆಟೋ ಬರ್ತಾವ. ಈಗ ನೋಡಿ ಹಂಗೆ ಜಸ್ಟ್ ಚೆಕ್ ಮಾಡೋಣ. 2 ಮತ್ತು 3 ನಾನು ಡಿಲೀಟ್ ಮಾಡಿದೆ. ಡಿಲೀಟ್ ಮಾಡಿದ್ರು 1, 2, 3, 4, 5 ಸೇರಿ ಬರ್ತಾವ. ಅಂದ್ರೆ ಇದು ನಾವು ರೋ ಡಿಲೀಟ್ ಮಾಡಿದ್ರು ಅದಕ್ಕೇನು ಫರಕ್ ಬೀಳಂಗಿಲ್ಲ. ಉಳ್ಕಾದ ನಂಬರ್ ಏನದ ತಾನ ಆಟೋಮೆಟಿಕ್ ತೊಗೊಂಡ್ಬಿಡ್ತದೆ. ನೆಕ್ಸ್ಟ್ ಇನ್ನೊಂದು ಟೆಕ್ನಿಕ್ ಏನೈತೆ ಅಂದ್ರೆ ಸೀಕ್ವೆನ್ಸ್ ಆಗಿ ನಂಬರ್ ಕೊಡೋದು. ಎಟ್ ಅ ಟೈಮ್ ಸೀಕ್ವೆನ್ಸ್ ಆಗಿ ನಂಬರ್ ಕೊಟ್ಬಿಡೋದು. ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ ಈಕ್ವಲ್ ಟು ಸೀಕ್ವೆನ್ಸ್ ಫಂಕ್ಷನ್ ರೋಸ್, ಎಷ್ಟು ರೋಸ್ ಬೇಕು ಅಷ್ಟ ರೋಸ್. ಒಂದು 50 ಬೇಕಂದ್ರೆ 50, 1. ನೋಡ್ರಿ 50 ತಾವ ಬಂದ್ಬಿಟ್ಟು. ಇದು ಯಾವಾಗ ಹೆಲ್ಪ್ಫುಲ್ ಆಕತ್ತೆ ಅಂದ್ರೆ ಒಂದು ದೊಡ್ಡ ಟೇಬಲ್ ಇದ್ದಾಗ ಹಿಂಗೆ ನಾವು ಡಾಟಾ ಎಂಟ್ರಿ ಮಾಡ್ಕೋತ ಹೋಗ್ಬೇಕಾಗಿರ್ತದೆ ಕೆಳಗಡೆ. ಅವಾಗ ಏನ್ ಮಾಡ್ಬೇಕು, ಎಟ್ ಅ ಟೈಮ್ ಸೀಕ್ವೆನ್ಸ್ ಆಗಿ ನಂಬರ್ ನಮ್ಗೆ ಎಷ್ಟು ಬೇಕಷ್ಟೇ ಕೊಟ್ಕೋಬಹುದು. ಇಲ್ಲಿ ಇದಕ್ಕೂ ಹಂಗ ಸೇಮ್ ನಾವು ರೋ ಫಂಕ್ಷನ್ ಹೆಂಗ್ ಯೂಸ್ ಮಾಡಿದ್ವಿ ಹಂಗ ಯಾವ ರೋ ಕಾಲಮ್ಸ್ ಡಿಲೀಟ್ ಮಾಡಿದ್ರು ಯಾವುದೇ ಫರಕ್ ಬೀಳಂಗಿಲ್ಲ. ನೆಕ್ಸ್ಟ್ ಸೀಕ್ವೆನ್ಸ್ ನಂಬರ್ನ ನೆಕ್ಸ್ಟ್ ಸೀರಿಯಲ್ ನಂಬರ್ ತಗೊಂಡ್ಬಿಡ್ತದ. ಇದನ್ನ ಇನ್ನೊಂದು ಆಪ್ಷನ್ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಅದ್ಯಾವ್ದಂದ್ರೆ ಫಿಲ್ ಸೀರೀಸ್ ಅಂತ ಹೇಳಿ ಒಂದು ಆಪ್ಷನ್ ಐತಿ. ಇಲ್ಲಿ ಹೋಮ್ ಟ್ಯಾಬ್ ಒಳಗ ಎಡಿಟಿಂಗ್ ಅಂತ ಹೇಳಿ ಒಂದು ಬಾರ್ ಐತಿ, ಅದ್ರೊಳಗ ಫಿಲ್ ಸೀರೀಸ್ ಅಂತ ಹೇಳಿ ಒಂದು ಆಪ್ಷನ್ ಐತಿ. ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು ನಾವಿಲ್ಲಿ. ಇಲ್ಲಿ ಹೆಂಗಂದ್ರ ಒಂದ್ ಕೊಡೋದು, ಫಿಲ್ ಸೀರೀಸ್ ಹೋಗೋದು, ಸೀರೀಸ್ ಒಂದು ಸ್ಟೆಪ್ ವ್ಯಾಲ್ಯೂ ಇಲ್ಲ ನೋಡ್ರಿ. ನಾವು ರೋಸ್ ಕೊಡ್ಬೇಕಂದ್ರೆ ರೋಸ್ ಸೀರೀಸ್ ಬೇಕಂದ್ರೆ ರೋಸ್ ಕೊಡ್ಬೋದು, ಕಾಲಮ್ ಬೇಕಂದ್ರೆ ಕಾಲಮ್. ನಾವು ಫಸ್ಟ್ ಏನ್ ಮಾಡಾಕತ್ತೀವಿ, ಕಾಲಮ್ಸ್ಗೆ ಸೀರೀಸ್ ಕೊಡಾಕತ್ತೀನಿ. ಅದಕ್ಕೆ ಕಾಲಮ್ ಸ್ಟೆಪ್ ವ್ಯಾಲ್ಯೂ ಅಂದ್ರೆ 1, ಸ್ಟಾಪ್ ವ್ಯಾಲ್ಯೂ ಅಂದ್ರೆ ಎಷ್ಟು ನಮ್ಗೆ ಬೇಕಲ್ಲ ಅಷ್ಟೇ ಸ್ಟಾಪ್ ವ್ಯಾಲ್ಯೂ ಕೊಡೋದು, ಓಕೆ ಮಾಡೋದು. ಸೀರೀಸ್, ಸ್ಟೆಪ್ ವ್ಯಾಲ್ಯೂ, ಸ್ಟಾಪ್ ವ್ಯಾಲ್ಯೂ, ಕಾಲಮ್ಸ್ ಓಕೆ ಅಂದ್ರೆ ಇಲ್ಲ 50 ನಂಬರ್ ಬಂದ್ಬಿಡ್ತಾವ ಆಟೋಮೆಟಿಕ್. ಈಗ ನಾವು ಮ್ಯಾನುವಲ್ ಏನ್ ಮಾಡ್ಕೊಂಡು 1, 2, 3 ಕೊಡೋದು, ಇಲ್ಲ ಅಂದ್ರೆ 1, 2 ಕೊಟ್ಟು ಡ್ರ್ಯಾಗ್ ಮಾಡೋದು, ಮತ್ತೆ ಯಾವ್ದಾರು ಡಿಲೀಟ್ ಮಾಡಿದ್ರೆ ನಂಬರ್ಸ್ ಹೋಗೋದು, ಇವೆಲ್ಲ ಆಗ್ಬಾರ್ದಂದ್ರೆ ಫಿಲ್ ಸೀರೀಸ್ ಆಪ್ಷನ್ ಯೂಸ್ ಮಾಡ್ಕೋಬಹುದು. ಇನ್ನೊಂದು ಸೀರೀಸ್ ಒಳಗೆ ಇನ್ನೂ ಏನದಾವ ಅಂದ್ರೆ ಬೇರೆ ಬೇರೆ ಟೆಕ್ನಿಕ್ ಅದಾವ, ಆಪ್ಷನ್ಸ್ ಅದಾವ. ಏನಂದ್ರೆ ಕಾಲಮ್ಸ್ ಕೀ ಕೊಟ್ಟಿವಿ ನಾವೀಗ ರೋಸ್ಗೂ ಕೊಡ್ಬೋದು. ರೋಸ್ಗೆ ಅಂದ್ರೆ ಇಲ್ಲ ಒಂದು ರೋಸ್ ಕ್ಲಿಕ್ ಮಾಡ್ಕೊಂಡಿನಿ. ರೋಸ್ ಸೀರೀಸ್ ಹೋಗಿ ರೋಸ್ ಫಂಕ್ಷನ್ 1ರಿಂದ ಎಷ್ಟು ಬೇಕು 1ರಿಂದ ಕೊಟ್ಟಿಬೇಕು ಅನ್ಕೊಂಡ್ರೆ ಕೊಟ್ಟಿ.
ಅಂದ್ರೆ 1ರಿಂದ 15 ಎಲ್ಲಿ ಮಟ ರೂಲ್ಸ್ ಕೊಟ್ಟಿದ್ವಲ್ಲ ಅಷ್ಟು ತೊಗೊಂಡ್ಬಿಡ್ತಾ ಆಟೋಮೆಟಿಕ್ ಅದು. ಇನ್ನು ಏನದಾವ ಬೇರೆ ಇನ್ನು ಬೇರೆ ಏನದಾವ ಅಂದ್ರೆ ಡೇಟ್ ಒಂದೈತಿ, ಗ್ರೋತ್, ಡೇಟ್, ಆಟೋಫಿಲ್. ಲೀನಿಯರ್ ಅಂದ್ರ ಲೀನಿಯರ್ ಆಗಿ 1, 2, 3 ತಗೋತೈತಿ. ಗ್ರೋತ್ ಅಂದ್ರೆ ಮಲ್ಟಿಪಲ್. ಈಗ ಒಂದ್ ಬಿಟ್ಟು ಕಾಲಮ್ 1ರಿಂದ 1 ಬೇಡ ಅಂದ್ರೆ ಡಬಲ್ ತಗೊಂತಂದ್ರೆ ಅಂದ್ರೆ ಮಲ್ಟಿಪಲ್. ಅಂದ್ರೆ 2 1 2 2 4 ಹಿಂಗ ಅಂದ್ರೆ ಮಲ್ಟಿಪಲ್ ಆಕೈತಿ ಗ್ರೋತ್ ಅಲ್ಲಿ. ಡೇಟ್ ಅಂದ್ರ ಡೇಟ್ ಬರ್ತಾವ. ಡೇಟ್ ಅಂದ್ರ ಅಗೇನ್ ಡೇಸ್ ಅದಾವ. ಡೇಟ್ ಒಳಗ ಡೇಸ್ 1 2 3 ವೀಕ್ ಡೇ ಐತಿ, ಮಂತ್, ಇಯರ್ ಈ ಟೈಪ್. ಈಗ ನಾನು 1/1/2026 ಅಂತ ಕೊಟ್ರೆ ನೆಕ್ಸ್ಟ್ ಉಳ್ಕಳದೆಲ್ಲ ಆಟೋ ಫಿಲ್ ಆಗ್ತಾವ. ಸಿರೀಸ್, ಡೇಟ್, ಡೇ ಅಂದ್ರೆ 1 2 3 ಹಿಂಗಂತ ಬರ್ತಾವ. 1 2 ನೋಡಿ ಹಿಂಗ್ ಬಂದು, ಇಲ್ಲಾಂದ್ರೆ ಇಲ್ಲಿ ಕೆಳಗೆ ಡ್ರಾಪ್ ಡೌನ್ ಬಾಕ್ಸ್ ಬರ್ತದೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ನಾವಿಲ್ಲಿ. ಸಿರೀಸ್ ನಮ್ಗೆ ವೀಕ್ ಡೇಸ್ ಬೇಕಂದ್ರೆ ವೀಕ್ ಡೇಸ್ ಮಾಡ್ಕೋಬಹುದು. ಮಂತ್ ಅಂದ್ರೆ 1 2 ಮಂತ್ ಅಂದ್ರೆ 1ನೇ ಜನವರಿ, ಫೆಬ್ರವರಿ, 1 2 3 4 ಮಂತ್ಸ್. ಅವಾಗ ಏನಾಗ್ತದೆ, ಬರೀ ಡೇಟ್ ಅಷ್ಟು ಚೇಂಜ್ ಆಗ್ತಾ ಇದ್ದು, ಇವಾಗ ಮಂತ್ ಚೇಂಜ್ ಆಗತ್ತಾವ. ನೆಕ್ಸ್ಟ್ ಸೀರೀಸ್ ಇಯರ್, ಇಯರು ನೆಕ್ಸ್ಟ್ ಸೀರೀಸ್ ಇಯರು ಬರ್ತಾ ಹೋಗ್ತಾ ಇತ್ತು. ಈಗ ನೋಡಿ 26 27 28 ಅವಾಗೇನ್ ಬರೀ ಒಂದ ಇಯರ್ ಒಳಗ ಅಂದ್ರೆ 26 ಅಷ್ಟು ತಗೋತದೆ. 26 ಒಳಗ ಡೇಟ್ ಚೇಂಜ್ ಆಕಿತ್ತು, ಮಂತ್ ಚೇಂಜ್ ಆಕೈತಿ. ಇವಾಗ ಹೋಲ್ ಇಯರ್ ಚೇಂಜ್ ಆಗೈತಿ 26 27 28 ಸೀರೀಸ್ ಒಳಗ. ನಾ ಇದು ಈ ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗೈತೆ ಅನ್ಕೊಂಡಿನಿ. ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದಿಷ್ಟ ಅಡ್ವಾನ್ಸ್ ಟೆಕ್ನಿಕ್ಸ್ ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು. ಲೈಕ್ ಆದ್ರೆ ಶೇರ್ ಮಾಡ್ರಿ. ನಿಮ್ಗೆ ಏನು ಹೆಚ್ಚಿನ ಯಾವ್ದಾದ್ರು ಟೆಕ್ನಿಕ್ಸ್ ಬೇಕು ಅದ್ರ ಬಗ್ಗೆ ಆದ್ರೂ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.